ಹೌದು ದುರ್ಯೋಧನ, ನನ್ನ ರೋದನವೂ ನಿನಗೆ ಅರಣ್ಯ ರೋದನವೇ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡುವುದು ದುರ್ಯೋಧನ? ಪಿತಾಮಹ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿನದಾಗಿ ನಾನು ಬೇರೇನೇನೂ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದ್ದೀರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ಪಾಂಡವರು ನಿರ್ದೋಷಿಗಳೆಂಬ ಮಾತು ಜೋಕೆ ಕೃಷ್ಣ. ಕಡಲ ನೀರನ್ನು ಶೋಧಿಸಲು ಮುನ್ನಡೆದ ತಕ್ಕ ಪ್ರತಿಫಲವೇನೆಂಬುದು ಗೊತ್ತೇ? ರವಿಮಂಡಲವೇ ಬಾರ್ಗರಿಸಿ ಶತಾಬ್ದಿ ದಿಕ್ಕುಗಳು ಅವಲಾಗಿ ಫಸಲು. ಇಡೀ ಭರತ ನವಪ್ರಳ ಅಧೋಗತಕ್ಕೆ ಇಡೀ ಭರತ ಖಂಡವೇ ಸಿಡಿದುವುದರಲ್ಲಿ. ಆದರೆ ನಿನ್ನ ಮಾತುಗಳಿಗೆ ಒಡಂಬಡ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧವಾದ ಕ್ಷತ್ರಿಯ ರಕ್ತವೇ ವಿರಹ ಸ್ವಾಭಿಮಾನತೆ ಸುನ್ನತೆಯಿಂದ ಕೂಡಿದ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ರಾಯವಾರಿ, ಗೋಕುಲ ವಿಹಾರಿ, ಸಾಕು ಮಾಡು ನಿನ್ನ ವಾಕುಟತ್ವವನ್ನು. ಏನೆಂದೇ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಅರೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೇಳು ಕೃಷ್ಣ. ಈ ಚಕ್ರೇಶ್ವರನನ್ನೇ ಸದೆ ಬಡಿಬೇಕೆಂದು ನಲ್ಲವೇ ಹೋ ನಿನ್ನ ಬಂಡ ಭೀಮ. ಅದು ದುರಗ್ರಹ. ಲೌಕೈಕ ವೀರನಾದ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ನಲ್ಲವೇ ಹೋ ನಿನ್ನ ಅರ್ಥ. ಅದು ದುರಂಕಾರ. ಏನು ಅರಿಯದ ಬಡ ಪಾಂಡವರು ನಿನ್ನಂತ ಕಪಟಿ ಸ್ನೇಹವನ್ನು ಮಾಡಿದರಲ್ಲವೇ ಅದು ದುಸ್ಸವಾಸ. ದುರ್ಯೋಧನ ದುಶ್ಶಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸುವ ಯೋಜನೆಯನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುರಗ್ರಹ. ನಾವೇ ಸಮರ್ಥರು, ಪ್ರತಾಪ ಸಿಂಹರೆಂದು ಹೆಮ್ಮೆಗೊಳ್ಳುತ್ತಿರುವುದಲ್ಲವೇ ಆ ಮೂಢ ಪಾಂಡವರು. ಅದು ದುರಾಶಯ. ಭರತ ಖಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆ ಸೀಳಲು ಅನುಜನಿಗದ್ಯಾರು ಸಾಟಿ. ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕಾಲವಿದವಂ ಧನುವಂ ಪಡೆದಿಹ ಕರುಣನಿಗದ್ಯಾರು ಸಾಟಿ. ಅಸಮ ಬಲಶಾಲಿಗಳು, ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಡಿವ ಮಕುಟ ಮರ್ದನರೋ. ಕೃಷ್ಣ, ಶಸ್ತ್ರಾಸ್ತ್ರದಿ ಬೋರ್ಗರಿವ ಸಮರ ವೀರರನ್ನೇ ಕೊಚ್ಚಿ ಹಾಕಬಲ್ಲ ಅಜಯ ದುರಂಧರಾದ ಗುರು ದ್ರೋಣಾಚಾರ್ಯರು ಸಾಮಾನ್ಯರೇ. ಕೆಚ್ಚೆದ ಕುರುಕುಲ ಸಿಂಹ ಅಚ್ಯುತ ಬ್ರಹ್ಮಚಾರಿ ಕುರುಕುಲ ಪಿತಾಮಹರು ಸಾಮಾನ್ಯರೇ. ನಿಮ್ಮವರ ಯಬ್ಬಲವನ್ನೇ ಕಿತ್ತೆಸೆಯುವ ನನ್ನನುಜ ದುಶ್ಯಾಸನ ಅಗ್ರಜ, ನಿನ್ನ ಮಿತ್ರ ಫಲ್ಗುಣನ ಸಿರವರಿವ
ಧೀಮಂತ ಬಿಲ್ಲುಗಾರ ನನ್ನ ಮಿತ್ರ ಕಲಿಕರ್ಣ. ಇನ್ನು ಸಮಯ ಸಂಜೀವನಿಯಂತೆ ಆಗಲಿರುಳು ನನಗೆ ಮಾರ್ಗದರ್ಶನ ತೋರುತ್ತಿರುವ ನಮ್ಮ ಸೋದರ ಮಾವ ಶಕುನಿ. ಅಶ್ವತ್ಥಾಮ, ಶಲ್ಯ, ಸೈನ್ಯವ ಮಹಾಧೀರತ ಮಹಾರಥಿಕರು ಅನೇಕ ಸೂರ ಶಿಖಾಮಣಿಗಳು ಪಣ ತೊಟ್ಟು ನಿಂತಿರುವಾಗ ಈತನೊಬ್ಬನು ಎಂತಹ ಪರಾಕ್ರಮಶಾಲಿಗಳು. ಮಿಗಿಲಾದಿ ಶೌರ್ಯದೋಳ್ ವಿಖ್ಯಾತ ಕ್ರಮಣ, ಗದಮು ಮರದೋಳ್ ಪುತ್ತಿಯ ಪಾದಕ್ರಮಣ, ದಾಕ್ಷ ಹರಿಕುಲವನ್ನೇ ಕಿತ್ತೆಸೆಯುವ ಪ್ರತ್ಯಕ್ಷ ಪಾಲಾಕ್ಷ ಈ ಸುಯೋಧನ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿತು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಇಂಥ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗಲಾರದು ಕೃಷ್ಣ, ಶಾಂತವಾಗಲಾರದು. ಬೇಡ ಬೇಡ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ನಾಗದಳಕದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ಅದವ ಪಾಂಡವರ ಪದವ ಮುರಿಯುವೆ ಗಟ್ಟಿ ನಿಲ್ಲುವೆ ಗಟ್ಟಿ ನಿಲ್ಲುವೆ ಗಟ್ಟಿ ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲಬಲ್ಲೆ. ಎದುರು ಬರುವ ಎದುರಾಳಿಗಳ ಸೊಕ್ಕನ್ನು ಒಡಗಿಸಬಲ್ಲೆ. ವಾರಿ ವಾರಿಗೂ ಸಂಧಿ ಎಂದು ಮಾತನಾಡುತ್ತಿರುವ ಈ ನಿನ್ನ ಪುಂಡತನ ಇಲ್ಲಿಗೆ ಕೊನೆಯಾಗಲಿ ಕೃಷ್ಣ, ಕೊನೆಯಾಗಲಿ. ದುರ್ಯೋಧನ ಬಲ ಬಲ ಎನಗಾರ ಸರಿ ಸಮರೋ ಬಲ ಬಲ ಎನಗಾರ ಸರಿ ಸಮರೋ ಭೂತಳದ ಈತಳ ತಿರುವೆ ಭೂತಳದ ಈತಳ ಬಲ ಬಲ ಎನಗಾರ ಸರಿ ಸಮರೋ ಗದಾ ಯುದ್ಧದಿ ಬಹಳ ನಿಪುಣನು ಬಾಹುಬಲದಿಂದ ಮಹಾಬಲಾಢ್ಯನು ಬಾಬಾ ಸುಯೋಧನ, ಈ ಪಾಂಡವರಿಗೆ ದೇಶಾಂಶ ರಾಜ್ಯವನ್ನು ಕೊಡಬೇಡ. ನನಗೆ ಆ ಮಹಾದೇವರ ವರಪ್ರಸಾದವಿರುವುದು. ನಾನು ಆ ಪಾಂಡವರನ್ನು ಜಯಿಸುವೆನು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಡ, ಕೊಡಬೇಡ, ಕೊಡಬೇಡ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅರಿವು. ಆ ಅರ್ಜುನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೇನಿಯ ಮುಚ್ಚನ್ನ ಸಾತ ಸಾಧನಗಾಗಿ ಅತ ರಾಜ್ಯದ ನೆಪಗೆ ಸ್ವಂತ ಸಾಧನೆಗಾಗಿ ಅತ ರಾಜ್ಯದ ನೆಪವೇ ದುಸನಾಗಿಗೆ ಯಾಕೋ ದಾತನೋ ಉಳಿತವ ಮರಿತರೆ ದಾತನೋ ಉಳಿತವ ಮರಿತರೆ ಮುಂದೆ ಬರ್ತುದು ಬಲಿಸಿ ಕೆಳಗೆ ವೀರ ಸಮರ ರಾಜೇಂದ್ರ ಕರ್ಣ ಅಂತಿಮ ಕಾಲದಲ್ಲಿ ಸಂಧಿಯನ್ನು ಬಯಸುವುದು ಇಂಥ ವೃದ್ಧರಿಗೆ, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ,
ಮಧುವಿನಗೆ ಈ ನಟನೆ ಎಲ್ಲ ವಿಷಯವ ಬಲ್ಲವನೇ ಸರ್ವದು ನಿನಗೆ ಈ ನಟನೆ ಮಾಮ ಬಲ್ಲವನೇ ಅಟವಂತರು ನಾವು ನಿಜವೆಂದು ತಿಳಿದೆ ಅಟವಂತರು ನಾವು ನಿಜವೆಂದು ಅಟವಂತರು ನಾವು ನಿಜವೆಂದು ಕೃಷ್ಣ ಅರ್ಜುನ ಮೇಲಿನ ಅಭಿಮಾನದಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವಿ. ಅದಕ್ಕಿಂತ ನಿನ್ನ ಧರ್ಮಕ್ಕಿಂತ ನನ್ನ ತನು ಮನವನ್ನು ನನ್ನ ಸ್ವಾಮಿಗಾಗಿ ಒಪ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಕೃಷ್ಣ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ. ವಲಯಂಗಾಧಿಪ, ನಿನ್ನ ಈ ದರ್ಪದ ನುಡಿಗಳಿಂದ ಯಾದವಾಗ್ನೆಯ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ನಿಜ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಹೇಳು ಕೃಷ್ಣ. ಭಾರತ ಭೂಮಿ ಶನೆ ಜಯಿಸುವುದು ರಾಜ, ಭಾರತ ಭೂಮಿ ಶನೆ ಜಯಿಸುವುದು ರಾಜ, ಸಮಾನ ನಿರಾಕರಿಸದಿರೈ. ಭಾರತ ಭೂಮಿ ಶನೆ ಜಯಿಸುವುದು ರಾಜ, ಜಯಿಸುವುದು ರಾಜ. ದುರ್ಯೋಧನ, ಕೃಷ್ಣ ಕರೆಸಿ ಗನಿ ಅನುದಾತರ, ಕರೆಸಿ ಗನಿ ಅನುದಾತರ, ದರೆ ನಿತ್ತಿ ಖ್ಯಾತಿ ಪಡಿ ಸುಖಿಯಾಗೋದೀರ, ದರೆಯಲ್ಲಿಟ್ಟಿ ಖ್ಯಾತಿ ಪಡಿ ಸುಖಿಯಾಗೋದೀರ. ವೈರವನೆ ನೀಗಿ ನೀ ಕೈಲನಯ್ಯ ತಾಳೆ. ದುರ್ಯೋಧನ, ಕೃಷ್ಣ ವೈರವನೆ ನೀಗಿ ನೀ ಕೈಲನಯ್ಯ ತಾಳೆ. ತಾಳೆ ಬಲು ಧರ್ಮ ನೆಲ್ಲ ಸುಗುಣ ಕರುಣ ಕರುಣ ಭರತ ವರಗುಣ ನೆನಪಿ. ಬಾಳೆ ಬಲು ಧರ್ಮ ನೆಲ್ಲ ಸುಗುಣ ಕರುಣ ಕರುಣ ಭರತ ವರಗುಣ ನೆನಪಿ. ಬರೆ ಈ ಗದೆಯ ಭಾರತ ಭೂಮಿ ಜನೆ ಜಯಿಸುವುದಾಯ, ನಿರಾಕರಿಸದಿರೈ. ಭಾರತ ಭೂಮಿ ಜನೆ ಜಯಿಸುವುದಾಯ, ಜಯ ಜಯಿಸುವುದಾಯ. ದುರ್ಯೋಧನ,
ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತಿನ್ನೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸ ಫಲವನ್ನೇ ಹೊಂದುವೆ. ಶತ್ರುಗಳು ತಲವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಫಲಗಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಮಾಜ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡ ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಅಪ್ರಥಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ದಳಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವಿ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವನ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಸಂಧಿ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ಕಾಡಿನಲ್ಲಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಬಲ್ಲ ಈ ದುರ್ಯೋಧನ ಹೊರತಾಗಿ ಮತ್ತಾರೂ ಶಕ್ತರಲ್ಲ. ಪಾಂಡವರು ಶಾಸ್ತ್ರಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ ಯೋಧನ ಶಾಸ್ತ್ರಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿ ಒಳಗವರೆಂದು ಶ್ರೇಷ್ಠರೆನಿ ಪರೈ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಅರಿತೀನಿದಲ್ಲವಾ ಒಂದು ನೀನಿದಲ್ಲವ ಕ್ರಾಂತಿ ಮೂಡಿಕೆಯ ಮುಕುಂದ ಮುಕುಂದ ಕ್ರಾಂತಿ ಮೂಡಿಕೆಯ ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧ ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಶಕ್ತಿಯನೆಂದಿಗೂ ಭಯಪಡಲಾಗದು, ಭಯಪಡಲಾರದು. ಶಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವಿಯಾ? ಹಾಗೆಯೂ ಮನೆಗಿಚ್ಚಯ ವಿಷದ ಗುಣಕಗ್ನಿಟ್ಟು ನೀ ಪಾಂಡು ತನಯರಂ ಕೊಲಲೆತ್ತಿಸಿದೆಯೋ ಕರಿಸೈವರ ಸಿರಿಯಲ್ಲವ ಕೈಗೊಂಡ ಜೂಜಿನೋ ಸುಮತಿಯ ಸೀರೆಯ ಸೆಣೆದಿದ್ದಲ್ಲದೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಸಮರಕ್ಕೆ ಸಮರ್ಪವಾಗಿ ಉದೈ
ಮುಂದಿನ ರಣ ಕುರುಕ್ಷೇತ್ರದ ಸಹಿಪನೆ ಸಹಿಸಿ ಬಾಳುವುದೆಂದರೆ ಕೌರವ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರವಿದ ನೀನು ಈ ಶಕುನಿ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆ ಎಳೆದು ತಂದಿದ್ದನ್ನು ಮರೆತೆಯ. ಸಹೋದರರ ಪತ್ನಿ ಎಂಬುದನ್ನು ಮರೆತು ರಾಜಸಭೆಗೆ ಎಳೆ ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತಿನಂತೆಯೇ ನಿನ್ನ ನೀಚ ಸುತ್ತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತಾರದ ಹರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭಾಷಾಣ, ಸರ್ಪಬಂಧ ಇವೆಲ್ಲವನ್ನ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ಪರಿವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಎಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟಿಡಿದು ಕೆಚ್ಚದೆ ಕಟ್ಟಾಡ ಕೌರವೇಶ್ವರನು ಕಂಡು ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲವೇ ನಿನ್ನ ಪಾಂಡವ ಸತಿ ಪಂಚಾಲಿ ಅಂದೇ ತೊಟ್ಟೆನು ಕೃಷ್ಣ. ಜಲವೆಂಬ ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ ಕಿರಿದು ಕದನ ಕುರಿತರೂ ಸರಿಯೇ. ಕಲಿವಂಶದಿಂದ ಉದ್ಭವಿಸಿರುವ ಈ ನನ್ನ ರಕ್ತ ಸಿಂಹಾಸನವು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರು. ಚಲವೆಂಕ ಮಲ್ಲನೆಂಬ ಬಿರುದಾಂಕಿತನಾದ ಈ ಚಕ್ರೇಶ್ವರನು ಮಾತಡದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿಯೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಹರಿಯೇ ಹಠ ಮಾಡಿ ಗೆಲ್ಲುವೆ ನವ ರಾಜ್ಯವ ಹರಿಯೇ ಹಠ ಮಾಡಿ ಗೆಲ್ಲುವೆ ಅವ ರಾಜ್ಯವ. ಛಲವನ್ನು ಬಿಡಲು ನೆಲವನ್ನು ತೊಡೆನು, ಛಲವನ್ನು ಬಿಡಲು ನೆಲವನ್ನು ತೊಡೆನು. ಛಲವ ದಯಿಸಿ ಕೊಡುವುದಿಲ್ಲವೋ ನನ್ನೊಡನೆ ಇದ್ದವ ನನ್ನೊಡನೆ ಇದ್ದವ ನೋಡಿ ಕರ್ತಲಿರೋದ ತೀರೋತ್ಪದಿ ಇದ್ದ ಮಾಡಿ ಕಲ್ಲಲ್ಲಿರೋದ ತೀರೋತ್ಪದಿ. ಛಲವನ್ನು ಬಿಡನು ನೆಲವನ್ನು ತೊಡೆನು, ಛಲವನ್ನು ಬಿಡನು ನೆಲವನ್ನು ತೊಡೆನು. ಛಲವ ದಯಿಸಿ ಛಲವ ದಯಿಸಿ ಛಲವ ದಯಿಸಿ ಓದೋದಿಲ್ಲರು ಅಡುವುದಿಲ್ಲವೋ ಧೀರತ್ವದಲ್ಲಿ ಅಡುವುದಿಲ್ಲವೋ 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 ಪಾಂಡವರು ನನ್ನೊಡನೆ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರದ ಸ್ಪರ್ಶ ವೀರ ರಥಿಕರ ಘೋಷದಲ್ಲಿ. ಛಲ ತೊಟ್ಟು ಮಾಡುವೆ ಯುದ್ಧ ಕಡ ಕಡಿ, ಸತ್ತರೆ ಸಾಹಿತ್ಯ, ಬದುಕಿದರೆ ಖಂಡ ಸಾಮ್ರಾಜ್ಯ. ಹಾಗೂ ನಿನ್ನ ಪಾಂಡವರಿಗೆ ಹೇಳಿಬಿಡು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಬೇಕು. ಸತಿ ಬೇಡೈಸು ಯೋಧನನೆ ತೋರಿ ಜ್ಞಾತಿಗಳ ಸೈರನೆ. ಸತಿ ಬೇಡೈಸು ಯೋಧನನೆ ತೋರಿ ಅದೇ ಮಾತು ನುಡಿವೆ, ಅದೇ ಮಾತು ಹೊಗಳುವೆ, ಅದೇ ಮಾತು ನುಡಿವೆ, ಅದೇ ಮಾತು ಹೊಗಳುವೆ. ಕುಲಯಿನ ಕುಲವ ಮರದೆಯ ದುರದಳು ಕರೆಯಲು ಕುಲಯಿನ ಕುಲವ ಮರದೆಯ ದುರದಳು
ನಡೆಗಿದ ಚದುರರಿಹ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುರ್ಗವ ಪಡುವೆ ದುರ್ಗವ ಪಡುವೆ ಕರುಣ ಸೈತೆ ನಮೋಕ ಕರುಣ ಸೈತೆ ನಮೋಕ ಸೈರಿಸಬಲ್ಲವರ ಈ ಸೈರಿಸಬಲ್ಲವರ ಪರಮ ಪುರುಷ ಎಂಬ ಬಿರುದರು ಹೊರಲಿಯೋ ಹೊಡಿಸುತ್ತೆ ಪರಮ ಪುರುಷ ಎಂಬ ಬಿರುದರು ಹೊರಲಿಯೋ ಹೊಡಿಸುತ್ತೆ ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳಾಗಿದ್ದ ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳಾಗಿದ್ದ ಕಡೆಗೂ ನನ್ನ ಸಂದೇಶವನ್ನು ಅರಿಯದೆ ತಿರಸ್ಕರಿಸೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಅರಿಚಿತವೇ ಯದುವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನಿತ್ತಿರುವೆನು. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮನಿಗೆ. ಏನಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ ಸಾರ್ವಭೌಮ? ನಮ್ಮ ಶಕುನಿ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳುಕೊಡಬೇಕೆಂದು ನನಗೆ ಆಗಲೇ ಸಲಹೆಯನ್ನಿಟ್ಟಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗೇ ಇರಬಹುದು. ಹೌದೌದು, ನಿನ್ನಿ ಅದ್ಭುತವಾದ ಸಲಹೆ, ನನ್ನಿ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಬಹಳ ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಂಧಿಸುವೆನು. ಬೆಂಕಿ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಬಂಧಿಸಿ ನೋಡೋಣ. ಪರಮಾತ್ಮ, ಪರಮಾತ್ಮ ಹರೇ ರಾವಣ ವಾಸುದೇವ. ಪರಮ ಹರೇ ಪಾವನ ನಾಮ ಅಮರ ಕೃಪೆಯ ತೋ ಹೃದಯೇ ಸ್ವಾಮಿ. ಪರಮಾತ್ಮ, ನೋಡು ಕೃಪೆಯ ತೋ ಅರೆ ಪಾವನ ಕುಲ
ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವಾಲೆ ಭಕ್ತ ಬಾಂಧವನೇ ಸ್ವಾಮಿ ವಾಸುದೇವ ದೇವ ದೇವಾಲೆ ಭಕ್ತ ಬಾಂಧವನೇ ಸ್ವಾಮಿ ಪರಮ ಪಾವನ ರಾಮ ಬಳ್ಳಲ್ಲಿದ್ದೇನೆ ಸ್ವಾಮಿ ಕರಳನಾದಾರಿಸಲು ವಾಸುದೇವ ಬಳ್ಳಲ್ಲಿದ್ದೇನೆ ಸ್ವಾಮಿ ಕರಳನಾದಾರಿಸಲು ಇಳೆಯಲ್ಲೋ ಜನ್ಮವ ಪರಮಾತ್ಮ ಇಳೆಯಲ್ಲೋ ಜನ್ಮವ ಅರಿಯದೆಯ ನೀನು ದೇವ ದೇವಾಲೆ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾಲೆ ಭಕ್ತ ಬಾಂಧವನೇ ಸ್ವಾಮಿ ಪರಮ ದೇವ ದೇವಾಲೆ ಭಕ್ತ ಬಾಂಧವನೇ ಸ್ವಾಮಿ ಪರಮ ಪಾವನ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನರಲ್ಲಿ ಕಂಡುಬರೋ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವು ಮರೆಯುವಂತಿಲ್ಲ ಅಲ್ಲವೇ ಪರಮಾತ್ಮ? ಕರ್ಣ, ಪರಮಾತ್ಮ ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲ್ಲವತರಿಸಿ ರವಿ ಸುತನೆ ಸುಕುಮಾರ ಸುಕುಮಾರವ ಕರ್ಣ, ಮಾತು ನಿನ್ನವಳು ತುಂಬಿಸಿ ವರ ಪಾಂಡವರಾಜನರಿ ಮಾತು ನಿನ್ನವಳು ತುಂಬಿಸಿ ವರ ಪಾಂಡವರಾಜನರಿ ದರೆಯ ಬೆಳಗುವ ರವಿಯ ಕರುಣದಿ ದರೆಯ ಬೆಳಗುವ ರವಿಯ ಕರುಣದಿ ಮಹಾ
ಬರದೆ ಜನತರ ನೆನೆಸಿದವೇ ತಿಳಿಯಲು ನೀ ಜನತರ ನೆನೆಸಿದವೇ ತಿಳಿಯಲು ನೀ ಮಹಾ ಮಹಿಮನೆಂದೆಲ್ಲರೂ ದೂರ ಧೀರ ಕರ್ಣ, ವಾಸುದೇವ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ಜನನಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಏನು ಹೇಳಿದ ಕೃಷ್ಣ? ವೀರ ಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ, ಪಾಂಡವರು ನನ್ನ ಸಹೋದರರು. ಓಹೋ, ಇದು ಯುದ್ಧ ಕಾಲ. ಪರಮಾತ್ಮ ಪಾಂಡವರನ್ನು ರಕ್ಷಿಸಬೇಕೆಂಬ ಆಸೆಯಿಂದ ನನ್ನನ್ನು ಈ ರೀತಿ ವಂಚಿಸುವೆ ದೇವ. ಕರ್ಣ, ರಾಜರೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಈಗಲೂ ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ನಿನ್ನ ಮಾತನ್ನು ಸತ್ಯವೆಂದು ನಂಬಲು ಸಹಜವಾದ ಆಧಾರವು ಏನಿದೆ ಸ್ವಾಮಿ? ಏಕಿಲ್ಲ ಕರ್ಣ. ನಿನ್ನ ಮಾತೆಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವುಗಳಲ್ಲೊಂದಾದ ಒಂದು ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಕರ್ಣ, ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿಸಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ನಿಮ್ಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು, ಪಾಂಡುಕುವರರ ಸೇರುತ್ತೆ ನೀನು, ದರೆಯನ್ನು ಪರೆಯೈ ಧರ್ಮದಿ ನಿರುತ, ದರೆಯನ್ನು ಪರೆಯೈ ಧರ್ಮದಿ ನಿರುತ, ಅರ್ಜನ ಸೇರೈ ಕರುಣವ ತೋರೈ, ಅರ್ಜನ ಸೇರೈ ಕರುಣವ ತೋರೈ, ಈ ಬಾರೈ ಸುರದಿರ ಶರದರ ಶರಣರ ಪೊರೆ ಬಂದೆ, ಸುರದಿರ ಶರದರ ಶರಣರ ಪೊರೆ ಬಂದೆ, ಆತನು ಪ್ರೇಮದಿದಾಲಿಸಿದ. ದಾನ ಶೌರನೆ ನಾಸಿನ ವಿರುದ್ಧ ಕರ್ಣ, ದಾನ ಶೌರನೆ ನಾಸಿನ ವಿರುದ್ಧ ಧರಸಿ ಜಾಲಿದ ಹೊರಗುಣ ಸೀದ, ಧರಸಿಗಾನಿಲ ಹೊರಗುಣಶೀಲ ಹೊರಯಿತ ಪ್ರೇಮಿ ಸುಕೃತಗಾಮಿ, ಹೊರಯಿತ ಪ್ರೇಮಿ ಸುಕೃತಗಾಮಿ, ಈ ಬಾರೈ ನೀ ಬಾರೈ ಸುರದಿರ ಶರದರ ಶರಣರ ಪೊರೆವನೆ, ಶರದರ ಶರಣರ ಪೊರೆವನೆ, ಆತನು ಪ್ರೇಮದಿ ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ.
ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ಅದಾಯ್ತು ಅವಳು ನಿನ್ನ ಪಾದದ ಮೇಲೆ ಕೆಡುವೆನು. ಪಾಂಡವರು ನನ್ನ ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಕೃಷ್ಣ ಕೃಷ್ಣ, ಇದು ಸತ್ಯ ಸಂಗತಿಯೇ? ಕರ್ಣ, ನೀನು ಹಾರಾಜಿಸುತ್ತಿರುವ ಸೂರ್ಯ ದೇವನಾಣೆಯೂ ಸತ್ಯ ಸತ್ಯ ಸತ್ಯ. ಅಯ್ಯೋ, ನನ್ನ ಹಠಭಾಗ್ಯ ದುರ್ವಿಧಿಯೇ ನನ್ನನ್ನು ಎಂತಹ ಇದಕ್ಕೆ ಸಿಕ್ಕಿಸಿದೆ. ಒಂದು ಕಡೆ ದೇವಾ ಶೋಧನೆಯೇ
ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿಯೇ. ಒಂದು ಕಡೆ ಆಶ್ರಯ ನಿತ್ತು ಸಾಕಿ ಸಲಿದ ನನ್ನ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ನನ್ನ ಕೊಳ್ಳಿಗೆ ಹಾಕಿದ ಪಾಂಡವರು. ಇವರು ಯಾರನ್ನು ಚಲಿಸಲಿ, ಯಾರನ್ನು ವಧಿಸಲಿ? ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃದ್ಧಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿಯಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ತಿಳಿಸಬೇಕು, ಯಾರನ್ನು ಆಶ್ರಯಿಸಬೇಕು ನಿನಗೇ ಸೇರಿದ್ದು. ಪರಮ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಈನ ಕುಲದಲ್ಲಿ ಹುಟ್ಟಿದವನೆಂದು ಹೀಯಾಳಿಸ್ತಿರು. ಪರಮಾತ್ಮ, ನಾನಿಂಥವನೆಂಬ ಸಂಗತಿಯು ಅವರಿಗೆ ತಿಳಿಯದು ಕರ್ಣ. ನಿನ್ನ ತಾಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು ತಿಳಿಸಲಾರೆಯ, ಆತನನ್ನು ಕಂಡರೆ ನನಗೆ ಮರುಕು ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ನಿನ್ನ ತಾಯಾದ ಕುಂತಿದೇವಿಯು ನಿನ್ನನ್ನು ಕೇಳುತ್ತಿದ್ದಳು. ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ. ಈಗ ತಾನೇ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ? ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ವೀರ ಮಾತೆಯಾದ ಕುಂತಿದೇವಿ ನನ್ನ ಎತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಸೂರ್ಯನು ನನ್ನ ಜನಕ. ಅಯ್ಯೋ, ಸದಾ ಧರ್ಮ 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 ಎಂದು ಹಮ್ಮಳಿಸ್ತಿರುವ ಧರ್ಮರಾಯ ನನ್ನ ಸಹೋದರ. ಸಾವಿರಾರು ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರ. ತೇಜೋಮೂರ್ತಿಗಳಾದ ನಕಲ ಸಹದೇವಾದಿಗಳು ನನ್ನ ಸಹೋದರರೇ. ಅಯ್ಯೋ ಅರ್ಜುನ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಗಾಂಡೀವಿ, ವಿಜಯ ಎಂಬ ದಶನಾಮಗಳುಳ್ಳ ಯಾವ ದಿಕ್ಕಿನಲ್ಲಿ ಯುದ್ಧಕ್ಕೆ ನಿಂತರೂ ಹಿಂದರಿಯದ ನನ್ನ ಪರಮ ವೈರಿ ಅರ್ಜುನ, ನನ್ನ ಸಹೋದರ, ನನ್ನ ಸಹೋದರ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುರನಾಗಿ ಹುಟ್ಟಿ ಪಾಂಡವರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯಲ್ಲೋ. ಅರ್ಜುನ, ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥವನ್ನು ಮಾಡಿ ಈ ರಕ್ತದ ಕೋಣೆಯಲ್ಲಿ ನಿನ್ನ ರುಂಡವು ಹೊರದು ಹೋಗುವುದನ್ನು ಹೇಗೆ ನೋಡಲು, ಹೇಗೆ ನೋಡಲು? ಕೊಲ್ಲಲೇ ಪಾಂಡುಕುಮಾರರ, ಕೊಲ್ಲಲೇ ದುರದೋ ತಮ್ಮದಿರಂ ಕೊಲ್ಲುವುದೇ. ಕೊಲ್ಲದಾಂಬಿಟ್ಟಡೆ, ಕೊಲ್ಲದಾಂಬಿಟ್ಟಡೆ ಕೌರವೇಶ್ವರ ಸಿರಿ ಸಂಪತ್ತಿ ನಿಂಬಾರ್ವಜೆ. ಚಲದಿ ಪಾರ್ಥನ ರುಂಡವಂ ಕಡೆದು, ಛಲದಿ ಪಾರ್ಥನ ರುಂಡವಂ ಕಡೆದು ಸ್ವಾಮಿಗೆ, ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ
ಪಾರ್ಥನ ಘೋರ ಸರಕೆಲ ತುತಾಗಲೇ ಸಾಯಲೇ ದಯಾನಿಧಿ ಜನಾರ್ದನ, ಈ ಪ್ರಪಂಚದಲ್ಲಿ ನಿನ್ನನ್ನು ಹೊರತು ನನಗೆ ಗತಿ ಯಾರು ಪರಮಾತ್ಮ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಸರ್ವರ ಸಮಕ್ಷಮ ಶಾಸನನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಕಾಡಿನಿಂದ ಕಾಡಿಗೆ ಅನಾಥ ಭಿಕ್ಷುಕಿಯಂತೆ ಅಲೆದಿದ್ದಾಯಿತು. ಕದ್ದ ಕಳ್ಳಿಯಂತೆ ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನ ಸುಖವಾಗಿರೋಣವೆಂದು ಭಾವಿಸಿದ್ದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಹಣ ಬರಹದಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ದೇವ, ಏನೇನೆಲ್ಲ ಬರೆದಿರುವೆ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವಳಲ್ಲ? ಪ್ರಿಯತಮೆ, ಏನಾಯಿತು? ಶಾಂತೆ ಶಾಂತೆ, ವರದೈನ್ಯದಾಗಿ ವರ ಪತ್ನಿಯಾಗಿ ಮಗುವೆ. ಶಾಂತೆ ಶಾಂತೆ, ವರದೈನ್ಯದಾಗಿ ವರ ಪತ್ನಿಯಾಗಿ ಮಗುವೆ. ಪಂಡು ಪತ್ನಿಯಾಗಿ ನೀನು, ಪಾಂಡು ಪುತ್ರ ಪತಿಯಾಗಿ ನೀನು, ಚಂಡ ಚಿಂತೆಯಿಂದ ಚಂಡ ಚಿಂತೆಯಿಂದ ಕೊಡುಕೋಬೇಕ ಕೊಡುಕೋಬೇಕ ಕೋಮಲಾಗಿ, ಕೊಡುಕೋಬೇಕ ಕೋಮಲಾಗಿ. ಕಾಂತೆ ಶಾಂತೆ, ವರದೀನಲಾಗಿ ವರ ಪತ್ನಿಯಾಗಿ ಮರುಗುವೆ ಮರುಗುವೆ ಕೆಲೆ. ಅಳಬೇಡ ಪಾಂಚಾಲಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ ಏಕೀಗೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಸ್ವಾಮಿ, ನಾನೇನು ನಿಷ್ಕಾರಣಳಾಗಿ ಹೇಳುತ್ತಿಲ್ಲ. ನನ್ನ ಈ ಎಳವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ಯಾರಾದರೂ ಬಿರು ನುಡಿಗಳಿಂದ ನುಡಿದರೆ ಅವರ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ.
ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಅನ್ಯರನ್ನೇ ಆಶ್ರಯಿಸಬೇಕು. ಹೇ ವಿಧಾತ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳು ಮಾಡಿದ ಅಬ್ಬಬ್ಬ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ತಿಳಿಸಿದರಲ್ಲವೇ? ಸ್ವಾಮಿ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆಂದು ನನ್ನಲ್ಲಿ ತಿಳಿಸಬಾರದೆ? ಪ್ರಾಣೇಶ್ವರ, ತಿಳಿಸುವೇನು, ಆದರೆ ಅದರಿಂದ ಆಗುವಂತಹ ಪ್ರಯೋಜನವಾದರೂ ಏನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿರುವರು. ಇನ್ನೇನು ಸಂಧಿ ಆಗುವುದಷ್ಟೇ. ಆಗಲಾದರೂ ನಿನ್ನ ಮುಡಿಯನ್ನು ಕಟ್ಟುವೆಯಷ್ಟೇ ಎಲ್ಲವೇ ಪಾಂಚಾಲಿ ಎಂದು ಸ್ವಾಮಿ ಪರಿಹಾಸ್ಯ ಮಾಡಿದಳು ದೇವಾ, ಪರಿಹಾಸ್ಯ ಮಾಡಿದಳು. ಏನು? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಿತವಾಯಿತು. ಯಾರು? ರಾಯಭಾರಕ್ಕೆ ಹೋದವರು ಯಾರು? ಮತ್ತಿನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಾಧ್ಯ? ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಅದರಲ್ಲಿ ಭಾನುಮತಿಗೆ ನೀನೇನೆಂದು ಉತ್ತರಿಸಿದೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೆ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ಹಾಡಿಲ್ವಾ? ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೊಂದು ದಿನ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿದ್ದಿರಿ. ಪ್ರಾಣೇಶ್ವರ, ಇನ್ನು ಏನೇನೋ ಹೇಳಿದ್ದಿರಿ. ಪುನಃ ನಮ್ಮ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸಿದೆ ಅಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆಯೇ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನಿಚ್ಛಿಸಿದರೆ ಏನಾಗುವುದು? ಎಷ್ಟೇ ಆಗಲಿ ತಾವು ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬರಲು ಕಾತುರದಿಂದ ಕಾಯುತ್ತಿರುವೆ. ಧರ್ಮ ಪರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತರ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರ ಬಾಳು ಕೆಡಿಸುವೆ ಕೌರವರ ಬಾಳು ಕೆಡಿಸುವೆ ಸದಬಳಿಯನ್ನು